ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೃಷ್ಣಾ ನದಿಯಲ್ಲಿ ಅಕ್ರಮ ಮರಳು ಮತ್ತು ಮಣ್ಣು ಸಾಗಾಟ ದಂಧೆ ನಡೀತಾ ಇದೆ. ರಾತ್ರೋರಾತ್ರಿ ನದಿಯ ಒಡಲು ಬಗೆತಾ ಇದ್ದಾರೆ ದಂಧೆಕೋರರು. ಅಕ್ರಮ ಮರಳು ದಂಧೆಕೋರರ ವಿರುದ್ಧ ಅಧಿಕಾರಿಗಳು ಈಗ ದಾಳಿಯನ್ನ ನಡೆಸಿದ್ದಾರೆ. ಅಕ್ರಮ ಸಾಗಾಟದ ಟ್ರ್ಯಾಕ್ಟರ್ ಸೀಸ್ ಮಾಡಿದ್ದಾರೆ ಗ್ರಾಮ ಲೆಕ್ಕಾಧಿಕಾರಿ. ಪೊಲೀಸರೊಂದಿಗೆ ಕಾರ್ಯಾಚರಣೆ ನಡೆಸಿ ವಾಹನವನ್ನು ವಶಕ್ಕೆ ಪಡೆದುಕೊಂಡಿದ್ದಾರೆ. ದಾಳಿ ನಡೆಸಿದ ಅಧಿಕಾರಿಯ ಮನೆಗೆ ನುಗ್ಗಿ ಬೆದರಿಕೆ ಹಾಕಿದ್ದಾರೆ, ಹಲ್ಲೆ ನಡೆಸಿದ್ದಾರೆ ಅನ್ನೋ ಆರೋಪ. ಗ್ರಾಮ ಲೆಕ್ಕಾಧಿಕಾರಿ ಗಂಗಯ್ಯ ಹಿರೇಮಠ್ ಅವರ ಮನೆಗೆ ನುಗ್ಗಿ ಬೆದರಿಕೆಯನ್ನು ಹಾಕಿದಾರಂತೆ ಈ ಕಿಡಿಗೇಡಿಗಳು. ಜಮಖಂಡಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಬೆದರಿಕೆ ಹಾಕಿದ ದಂಧೆಕೋರ ಹನುಮಂತ ಕುರನಿ ವಿರುದ್ಧ ದೂರು ದಾಖಲಾಗಿದೆ. ಬಾಹುಬಲಿ ನ್ಯಾಮಗೌಡ, ಲಕ್ಷ್ಮಣ್ ಸೇರಿ 3 ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈಗ ಗ್ರಾಮ ಲೆಕ್ಕಾಧಿಕಾರಿ ಮನೆಗೆ ಎಸಿ ಶ್ವೇತಾ ಬಿಡಿಕರ್ ಭೇಟಿ ಕೊಟ್ಟು ಸಾಂತ್ವನವನ್ನ ಹೇಳಿದ್ದಾರೆ. ದಾಳಿ ಮಾಡಿದಂತ ಅಧಿಕಾರಿ ಮನೆಗೆ ಹೋಗಿ ದಂಧೆಕೋರರು ದಾಳಿ ಮಾಡ್ತಾ ಅಂದ್ರೆ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತಾರೆ, ಅವರಿಗೆ ಆವಾಜ್ ಹಾಕ್ತಾರೆ, ಬೆದರಿಕೆ ಹಾಕ್ತಾರೆ ಅಂತ ಅಂದ್ರೆ ಇಂಥವ್ರನ್ನ ಸುಮ್ಮನೆ ಬಿಡಬಾರ್ದು. ನಮ್ಮ ಜಮಖಂಡಿ ತಾಲೂಕಿನ ಗ್ರಾಮಾಡಳಿತಾಧಿಕಾರಿಗಳು ಸನಾಳ ಗ್ರಾಮದಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾರೆ. ನಿನ್ನೆ ಮಧ್ಯಾಹ್ನ ಒಂದು 12 ಗಂಟೆ ಸುಮಾರು ಅವರು ಒಂದು ಸನಾಳ ಗ್ರಾಮ ವ್ಯಾಪ್ತಿಯಲ್ಲಿ ಒಂದು ಟ್ರ್ಯಾಕ್ಟರ್ ಅನ್ನ, ಮರಳು ತುಂಬಿರುವಂತಹ ಟ್ರ್ಯಾಕ್ಟರ್ ಅನ್ನ ಹಿಡಿದಿರ್ತಾರೆ. ಅದನ್ನ ತಾವೇ ಟ್ರ್ಯಾಕ್ಟರ್ ನ ಹುಡ್ಕೊಂಡ್ ಬರ್ತಾರೆ. ಯಾಕಂದ್ರೆ ತಮ್ಗೆಲ್ಲ ಗೊತ್ತಿರೋ ಹಂಗೆ ಮರಳು ದಂಧೆ ವ್ಯಾಪಕವಾಗಿ ಎಲ್ಲೆಡೆನೂ ಇದ್ದಾಗ ಟಾಸ್ಕ್ ಫೋರ್ಸ್ ನಾವು ಆಕ್ಟಿವ್ ಮಾಡಿದೀವಿ. ಲಾಸ್ಟ್ 3 ತಿಂಗಳಿಂದ ಟಾಸ್ಕ್ ಫೋರ್ಸ್ ನಮ್ದು ಏನಿದೆ ಅದು ಆಕ್ಟಿವ್ ಮಾಡಿದೀವಿ. ಎಲ್ಲ ಅಧಿಕಾರಿ ವರ್ಗದವರು ಆ ಟಾಸ್ಕ್ ಫೋರ್ಸ್ ನಲ್ಲಿ ಇರ್ತಾರೆ. ಆ ಡೈರೆಕ್ಷನ್ ಪ್ರಕಾರ ನಮ್ಮ ಗ್ರಾಮ ಆಡಳಿತಾಧಿಕಾರಿ ಟ್ರ್ಯಾಕ್ಟರ್ ನ ತಾನೇ ಸ್ವತಃ ಪಡ್ಕೊಂಡು ಬಂದು ಪೊಲೀಸ್ ಸ್ಟೇಷನ್ ಗೆ, ಗ್ರಾಮೀಣ ಪೊಲೀಸ್ ಸ್ಟೇಷನ್ ಗೆ ಹ್ಯಾಂಡ್ ಓವರ್ ಮಾಡ್ತಾರೆ ಸುಮಾರು 3 ಗಂಟೆಗೆ. ಆನ್ ದಿ ವೇ ಬರುವಾಗ್ಲೂ ಸಹ ಅಲ್ಲಿ ಪೊಲೀಸ್ ಪೇದೆ ಇರ್ತಾರೆ, ಅದ್ರ ಜೊತೆಗೆ ಅವರು ಇರ್ತಾರೆ. ಅವ್ರಿಗೆ ಅವಾಗ್ಲೂ ಸಹ ದಾರಿಲಿ ಅಡ್ಡಗಟ್ಟಿ ಗಾಡಿ ವಾಪಸ್ ಒಯ್ಯಿರಿ ಅಂತ ಹೇಳಿನೂ ದಬ್ಬಾಳಿಕೆ ಮಾಡಿರ್ತಾರೆ ಆ ಗ್ರಾಮಸ್ಥರು. ನಂತರದಲ್ಲಿ ರಾತ್ರಿ 9 ಗಂಟೆ ಸುಮಾರಿಗೆ ಅವರ ಮನೆಗೆ ಹೋಗಿ ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಅವಾಚ್ಯ ಶಬ್ದಗಳಿಂದ ಬೈದು, ನಿನ್ ಮೇಲಿಂದ ಸನಾಳ ಗ್ರಾಮಕ್ಕೆ ಯಾವ ರೀತಿ ಬರ್ತೀವಿ ನೋಡ್ತೀವಿ, ನಿನ್ನನ್ನ ಏನ್ ಮಾಡ್ಬೇಕು ಹಂಗ್ ಮಾಡ್ತೀವಿ ಅಂತನ್ನುವಂತಹ ಒಂದು ಮಾತುಗಳನ್ನ ನಾವು ಅವ್ರು ಮಾಡಿರುವಂತಹ ವಿಡಿಯೋಗಳ ಮೂಲಕ ಖಚಿತಪಡಿಸ್ಕೊಂಡಿರ್ತೇವೆ. ಗ್ರಾಮ ಆಡಳಿತಾಧಿಕಾರಿಗೆ ಆಗಿರುವಂತಹ ಈ ಏನು ಅಮಾನುಷ ಘಟನೆ ಇದೆ, ಸರ್ಕಾರಿ ಅಧಿಕಾರಿಯಾಗಿ ಅವರು ಅವರ ಜವಾಬ್ದಾರಿಯನ್ನ ನಿರ್ವಹಣೆ ಮಾಡಿರ್ತಾರೆ. ಮೇಲಾಧಿಕಾರಿಗಳಿಗೆ ಹೇಳಿ